ನಾನಿವತ್ತು ಎಕ್ಸೆಲ್ನ ಒಂದು ಇಂಪಾರ್ಟೆಂಟ್ ಟಾಪಿಕ್ ತೊಗೊಂಡಿದ್ದೀನಿ, ಅದೇ ಪಿವಟ್ ಟೇಬಲ್. ನನ್ನ ಹತ್ರ ಒಂದು ಡೇಟಾ ಇದೆ. ಕಂಟ್ರೋಲ್ ಶಿಫ್ಟ್ ಡೌನ್ ಏರೋ ಮಾಡಿ ನೋಡಿದ್ರೆ 10,000 ರೋಗಳಿವೆ, 9 ಕಾಲಮ್ಗಳಿವೆ. ಡೇಟಾ ಎಷ್ಟೇ ದೊಡ್ಡದಿದ್ರೂ ಪಿವಟ್ ಟೇಬಲಿಂದ 2 ನಿಮಿಷದಲ್ಲಿ ಸಮ್ಮರೈಸ್ ರಿಪೋರ್ಟ್ಗಳು ಕ್ರಿಯೇಟ್ ಮಾಡ್ಬೋದು. ರೀಜನ್ ಡ್ರ್ಯಾಗ್ ಮಾಡಿ ರೋನಲ್ಲಿ ಡ್ರಾಪ್ ಮಾಡಿ, ಸೇಲ್ಸ್ ಡ್ರ್ಯಾಗ್ ಮಾಡಿ ವ್ಯಾಲ್ಯೂಸಲ್ಲಿ ಡ್ರಾಪ್ ಮಾಡಿ. ಯಾವುದೇ ಫಾರ್ಮುಲಾ ಇದೆ, ಜಸ್ಟ್ 2 ಕ್ಲಿಕ್ಸಲ್ಲಿ ಸಮ್ಮರೈಸ್ ರಿಪೋರ್ಟ್ ಕ್ರಿಯೇಟ್ ಆಗಿದೆ. ನೋಡಿದ್ರಲ್ಲ ಪಿವಟ್ ಟೇಬಲಿಂದ ಸಮ್ಮರೈಸ್ ರಿಪೋರ್ಟ್ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ಅದಕ್ಕೆ ಪಿವಟ್ ಟೇಬಲ್ನ ಒಂದು ಪವರ್ಫುಲ್ ಟೂಲ್ ಅಂತ ಹೇಳ್ತಾರೆ. ಪಿವಟ್ ಟೇಬಲಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಫೀಚರ್ಗಳಿದ್ದಾವೆ. ಇದೊಂದು ದೊಡ್ಡ ಟಾಪಿಕ್ ಆಗಿರೋದ್ರಿಂದ ಡಿಫ್ರೆಂಟ್ ಚಾಪ್ಟರ್ಸಲ್ಲಿ ನಾನು ವಿಡಿಯೋಗಳು ಮಾಡ್ತಾ ಇದ್ದೀನಿ. ಬೇಸಿಕ್ಸಿಂದ ಅಡ್ವಾನ್ಸ್ಡ್ ತನಕ ಪಿವಟ್ ಟೇಬಲ್ನ ಎಲ್ಲ ಫೀಚರ್ಗಳನ್ನು ಎಕ್ಸ್ಪ್ಲೋರ್ ಮಾಡೋಣ. ಈಗ ಚಾಪ್ಟರ್ 1 ಶುರು ಮಾಡ್ತಾ ಇದ್ದೀನಿ. ಇದೊಂದು ಸೇಲ್ಸ್ ಡೇಟಾ. ಇದರಲ್ಲಿ ಡೇಟ್ ಇದೆ, ರೀಜನ್ ಇದೆ, ಸೇಲ್ಸ್ ಪರ್ಸನ್ ನೇಮ್ಸ್, ಅವರ ಏಜ್, ಪ್ರಾಡಕ್ಟ್, ಕ್ಯಾಟಗರಿ, ಯೂನಿಟ್ ಸೋಲ್ಡ್, ಸೇಲ್ ಟೈಪ್, ಸೇಲ್ ಅಮೌಂಟ್, ಇಷ್ಟು ಕಾಲಮ್ಗಳಿವೆ. ಕಂಟ್ರೋಲ್ ಶಿಫ್ಟ್ ಡೌನ್ ಏರೋ ಮಾಡಿ ಚೆಕ್ ಮಾಡಿದ್ರೆ 1100 ರೋಸ್ ಇವೆ. 1000 ರೋಸ್ ಡೇಟ್ ಆದರೂ ಆಗಿರ್ಬೋದು, 10,000 ರೋಸ್ ಡೇಟ್ ಆಗಿದ್ರೂ ಆಗಿರ್ಬೋದು. ಎಸ್ಟಾಬ್ಲಿಷ್ಮೆಂಟ್ ಓನರ್ಗಳಿಗೆ, ಕಂಪನಿ ಬಾಸ್ಗಳಿಗೆ ಸಮ್ಮರೈಸ್ ರಿಪೋರ್ಟ್ಗಳಲ್ಲಷ್ಟೇ ಇಂಟ್ರೆಸ್ಟ್ ಇರುತ್ತೆ. ಪಿವಟ್ ಟೇಬಲ್ ಕ್ರಿಯೇಟ್ ಮಾಡಿ ಸಮ್ಮರೈಸ್ ರಿಪೋರ್ಟ್ಗಳನ್ನ ಹೇಗೆ ಕ್ರಿಯೇಟ್ ಮಾಡೋದಂತ ನೋಡೋಣ. ಡೇಟಾನ ಟೇಬಲ್ ಆಗಿ ಕನ್ವರ್ಟ್ ಮಾಡಿದ್ದೀನಿ. ಕಂಟ್ರೋಲ್ T ಪ್ರೆಸ್ ಮಾಡಿ ಡೇಟಾ ಆಗಿ ಕನ್ವರ್ಟ್ ಮಾಡಬೇಕು. ಸೆಲ್ ಪಾಯಿಂಟರ್ ಟೇಬಲಲ್ಲಿದೆ. ಇನ್ಸರ್ಟ್ ಟ್ಯಾಬ್ಗೆ ಹೋಗಿ ಪಿವಟ್ ಟೇಬಲ್ ಹೋದರೆ 2 ಆಪ್ಷನ್ಗಳಿವೆ. ಒಂದು ಫ್ರಮ್ ಟೇಬಲ್ ರೇಂಜ್, ಇನ್ನೊಂದು ಫ್ರಮ್ ಎಕ್ಸ್ಟರ್ನಲ್ ಡೇಟಾ ಸೋರ್ಸ್. ಡೇಟಾ ಬೇರೆ ಫೈಲಲ್ಲಿದ್ದರೆ ಅಥವಾ ಪೆನ್ ಡ್ರೈವಲ್ಲಿದ್ದರೆ ಅಥವಾ ಇಂಟರ್ನೆಟ್ಟಿಂದ ತಗೊಳ್ತಾ ಇದ್ದರೆ ಫ್ರಮ್ ಎಕ್ಸ್ಟರ್ನಲ್ ಡೇಟಾ ಸೋರ್ಸ್ ತಗೋಬೇಕು. ಡೇಟಾ ಇದೇ ಫೈಲಲ್ಲಿರೋದ್ರಿಂದ ನಾನು ಫ್ರಮ್ ಟೇಬಲ್ ರೇಂಜ್ ತಗೊಳ್ತಾ ಇದ್ದೀನಿ. ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಸೆಲೆಕ್ಟ್ ಟೇಬಲ್ ಆರ್ ರೇಂಜ್. ಟೇಬಲ್ ಆಲ್ರೆಡಿ ಸೆಲೆಕ್ಟ್ ಆಗಿದೆ. ಇಲ್ಲಿ ಡಾಟ್ ಅಂಡ್ ಲೈನ್ಸ್ ನೀವು ಗಮನಿಸ್ಬೋದು. ಎಂಟೈರ್ ಡೇಟಾ ಸೆಲೆಕ್ಟ್ ಆಗಿದೆ. ಚೂಸ್ ವೇರ್ ಯು ವಾಂಟ್ ದ ಪಿವಟ್ ಟೇಬಲ್ ಟು ಬಿ ಪ್ಲೇಸ್ಡ್. 2 ಆಪ್ಷನ್ಗಳಿವೆ, ನ್ಯೂ ವರ್ಕ್ಶೀಟ್, ಎಕ್ಸಿಸ್ಟಿಂಗ್ ವರ್ಕ್ಶೀಟ್. ಎರಡನ್ನು ಟ್ರೈ ಮಾಡೋಣ. ನಾನೀಗ ಎಕ್ಸಿಸ್ಟಿಂಗ್ ವರ್ಕ್ಶೀಟ್ ತಗೊಳ್ತಾ ಇದ್ದೀನಿ. ಲೊಕೇಶನ್ ಕೊಡಬೇಕು. ಪಿವಟ್ ಟೇಬಲ್ ಎಲ್ಲಿ ಇನ್ಸರ್ಟ್ ಆಗಬೇಕೋ ಆ ಲೊಕೇಶನ್ ಕೊಡಬೇಕು. ಇಲ್ಲಿ ಕ್ಲಿಕ್ ಮಾಡ್ತೀನಿ. ಲೊಕೇಶನ್ ತಗೊಂಡಿದೆ. ಪಿವಟ್ ಟೇಬಲ್ ಇನ್ಸರ್ಟ್ ಆಗಿದೆ. ಇದು ರಿಪೋರ್ಟ್ ಲೇಔಟ್. ಪಿವಟ್ ಟೇಬಲ್ 1. To build a report, choose fields from the pivot table field list. ರಿಪೋರ್ಟ್ ಕ್ರಿಯೇಟ್ ಮಾಡಬೇಕಾದ್ರೆ ಪಿವಟ್ ಟೇಬಲ್ ಫೀಲ್ಡ್ ಲಿಸ್ಟಿಂದ ಫೀಲ್ಡ್ಸ್ನ ಚೂಸ್ ಮಾಡಬೇಕು. ರೈಟ್ ಹ್ಯಾಂಡ್ ಸೈಡಲ್ಲಿ ಕಾಲಮ್ ಹೆಡರ್ಸ್ ಲಿಸ್ಟ್ ಇದೆ. ಈ ಕಾಲಮ್ ಹೆಡರ್ಗಳನ್ನೇ ಪಿವಟ್ ಟೇಬಲ್ ಫೀಲ್ಡ್ಸ್. ಫಿಲ್ಟರ್ಸ್, ಕಾಲಮ್ಸ್, ರೋಸ್, ವ್ಯಾಲ್ಯೂಸ್, ಈ 4 ಫೀಲ್ಡ್ ಲೇಔಟ್ಸ್. ಸಪೋಸ್ ನಿಮ್ಮ ಬಾಸ್ ರೀಜನ್ ವೈಸ್ ಸೇಲ್ ಸಮ್ಮರಿ ಕೇಳ್ತಾರೆ ಅಂದ್ಕೊಳ್ಳಿ. ರೀಜನ್ ಒಂದು ಕಾಲಮಲ್ಲಿ ಬರಬೇಕು, ಇನ್ನೊಂದು ಕಾಲಮಲ್ಲಿ ಟೋಟಲ್ ಸೇಲ್ಸ್ ಬರಬೇಕು. ರೀಜನ್ ವೈಸ್ ಟೋಟಲ್ ಸೇಲ್ಸ್. ಈ ರಿಪೋರ್ಟ್ ಕ್ರಿಯೇಟ್ ಮಾಡೋದಕ್ಕೆ ರೀಜನ್ ಫೀಲ್ಡಿಂದ ರೀಜನ್ನ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿ ರೋನಲ್ಲಿ ಡ್ರಾಪ್ ಮಾಡಿ. ರಿಪೋರ್ಟ್ ಲೇಔಟಲ್ಲಿ ರೀಜನ್ ಲೇಬಲ್ಸ್ ಕ್ರಿಯೇಟ್ ಆಗಿದೆ. ರೀಜನ್ ಫೀಲ್ಡ್ ಚೆಕ್ ಬಾಕ್ಸಲ್ಲಿ ಚೆಕ್ ಆಗಿದೆ. ಸೇಲ್ಸ್ ಅಮೌಂಟ್ ಡ್ರ್ಯಾಗ್ ಮಾಡಿ ವ್ಯಾಲ್ಯೂಸಲ್ಲಿ ಡ್ರಾಪ್ ಮಾಡಿ. ಯಾವುದೇ ಫಾರ್ಮುಲಾ ಇಲ್ಲದೆ ಜಸ್ಟ್ 2 ಕ್ಲಿಕ್ಸಲ್ಲಿ ರಿಪೋರ್ಟ್ ಕ್ರಿಯೇಟ್ ಆಗಿದೆ. ಈ ರಿಪೋರ್ಟ್ ನಿಮ್ಮ ಬಾಸ್ಗೆ ಸಬ್ಮಿಟ್ ಮಾಡ್ತೀರಾ. ಅಷ್ಟಕ್ಕೆ ಸುಮ್ಮನಾದರೆ ಅವ್ರ ಬಾಸ್ ಅನ್ನಿಸ್ಕೊಳ್ತಾರ. ಕ್ಯಾಟಗರಿ ವೈಸ್ ಸೇಲ್ಸ್ ಸಮ್ಮರಿ ಕೇಳ್ಬೋದು, ಪ್ರಾಡಕ್ಟ್ ವೈಸ್ ಕೇಳ್ಬೋದು, ಸೇಲ್ಸ್ ಪರ್ಸನ್ ವೈಸ್ ಕೇಳ್ಬೋದು. ಕ್ಯಾಟಗರಿ ವೈಸ್ ಸೇಲ್ಸ್ ಸಮ್ಮರಿ ಕ್ರಿಯೇಟ್ ಮಾಡೋದಕ್ಕೆ ರೀಜನ್ ಬದಲು ಕ್ಯಾಟಗರಿ ಬರಬೇಕು. ಈ ಕಾಲಮಲ್ಲಿ ರೀಜನ್ ಫೀಲ್ಡ್ನ ಅನ್ಚೆಕ್ ಮಾಡಿ ಕ್ಯಾಟಗರಿ ಡ್ರ್ಯಾಗ್ ಮಾಡಿ ರೋನಲ್ಲಿ ಡ್ರಾಪ್ ಮಾಡಿ. ಕ್ಯಾಟಗರಿ ವೈಸ್ ಸೇಲ್ಸ್ ಸಮ್ಮರಿ ರಿಪೋರ್ಟ್ ಕ್ರಿಯೇಟ್ ಆಗಿದೆ. ಕ್ಯಾಟಗರಿ ಅನ್ಚೆಕ್ ಮಾಡಿ ಪ್ರಾಡಕ್ಟ್ಸ್ ಡ್ರ್ಯಾಗ್ ಮಾಡಿ ರೋನಲ್ಲಿ ಡ್ರಾಪ್ ಮಾಡಿದ್ರೆ ಪ್ರಾಡಕ್ಟ್ ವೈಸ್ ಸೇಲ್ಸ್ ಸಮ್ಮರಿ ರಿಪೋರ್ಟ್ ಕ್ರಿಯೇಟ್ ಆಗಿದೆ.
ರೋ ಲೇಬಲ್ಸಲ್ಲಿ ಫಿಲ್ಟರ್ ಆಪ್ಷನ್ ಇದೆ. ಪ್ರಾಡಕ್ಟ್ಸ್ನ ಫಿಲ್ಟರ್ ಮಾಡಿ ಅದರ ರಿಪೋರ್ಟ್ ಮಾತ್ರ ತಗೋಬೋದು. ಹೆಡ್ಫೋನ್, ಲ್ಯಾಪ್ಟಾಪ್, ಮೈಕ್ರೋಫೋನ್ ಇಷ್ಟು ಸೆಲೆಕ್ಟ್ ಮಾಡಿದ್ದೀನಿ. ನಾನು ಸೆಲೆಕ್ಟ್ ಮಾಡಿರೋ ಪ್ರಾಡಕ್ಟ್ಸ್ ಮಾತ್ರ ರಿಪೋರ್ಟಲ್ಲಿ ತೋರಿಸ್ತಾ ಇದೆ. ಸೆಲೆಕ್ಟ್ ಆಲ್ ಮಾಡಿದ್ರೆ ಎಲ್ಲ ಪ್ರಾಡಕ್ಟ್ಸನ್ನು ವಾಪಸ್ ಬರುತ್ತೆ. ಯಾವ ಪ್ರಾಡಕ್ಟ್ ಜಾಸ್ತಿ ರೆವಿನ್ಯೂ ಜನರೇಟ್ ಮಾಡಿದೆ, ಯಾವ ಪ್ರಾಡಕ್ಟ್ ಕಡಿಮೆ ರೆವಿನ್ಯೂ ಜನರೇಟ್ ಮಾಡಿದೆ ಅದನ್ನು ಫಿಲ್ಟರಿಂದ ತಿಳ್ಕೊಬೋದು. ಫಿಲ್ಟರ್ಗೆ ಹೋಗಿ, ವ್ಯಾಲ್ಯೂ ಫಿಲ್ಟರ್ಸ್ಗೆ ಹೋಗಿ, ಟಾಪ್ 10ಗೆ ಹೋಗಿ, ಟಾಪ್ 2 ತೊಗೊಳ್ತಾ ಇದ್ದೀನಿ. 2, 5 ಎಷ್ಟಾದರೂ ತೊಗೋಬೋದು. ಮೊಬೈಲ್ ಫೋನ್, ಸ್ಮಾರ್ಟ್ ಟಿ ವಿ ಇವೆರಡೂ ಜಾಸ್ತಿ ರೆವಿನ್ಯೂ ಜನರೇಟ್ ಮಾಡಿವೆ. ಮತ್ತೆ ವ್ಯಾಲ್ಯೂ ಫಿಲ್ಟರ್ಸ್ಗೆ ಹೋಗಿ, ಟಾಪ್ 10ಗೆ ಹೋಗಿ, ಟಾಪ್ ಬದಲು ಬಾಟಮ್ ಚೂಸ್ ಮಾಡಿ. ಇಯರ್ಫೋನ್, ಹೆಡ್ಫೋನ್ ಇವೆರಡೂ ಕಡಿಮೆ ರೆವಿನ್ಯೂ ಜನರೇಟ್ ಮಾಡಿವೆ. ವ್ಯಾಲ್ಯೂ ಫಿಲ್ಟರ್ಸ್ಗೆ ಹೋಗಿ ಕ್ಲಿಯರ್ ಫಿಲ್ಟರ್ ಅಂದರೆ ಫಿಲ್ಟರ್ ಕ್ಲಿಯರ್ ಆಗುತ್ತೆ. ಫಿಲ್ಟರಿಂದ ಟಾಪ್ ಸೆಲ್ಲಿಂಗ್ ಪ್ರಾಡಕ್ಟ್ ಯಾವುದು, ಬಾಟಮ್ ಸೆಲ್ಲಿಂಗ್ ಪ್ರಾಡಕ್ಟ್ ಯಾವುದು ಅದನ್ನು ಕೂಡ ತಿಳ್ಕೊಬೋದು. ಯೂನಿಟ್ಸ್ ಡ್ರ್ಯಾಗ್ ಮಾಡಿ ವ್ಯಾಲ್ಯೂನಲ್ಲಿ ಡ್ರಾಪ್ ಮಾಡ್ತಾ ಇದ್ದೀನಿ. ಒಂದೊಂದು ಪ್ರಾಡಕ್ಟ್ ಎಷ್ಟು ಯೂನಿಟ್ ಸೇಲ್ ಆಗಿದೆ ಆ ರಿಪೋರ್ಟ್ ಸಿಕ್ಕಿದೆ. ಫಿಲ್ಟರ್ಸ್ಗೆ ಹೋಗಿ, ವ್ಯಾಲ್ಯೂ ಫಿಲ್ಟರ್ಸ್, ಟಾಪ್ 10, ಟಾಪ್ 1 ತಗೊಳ್ತಾ ಇದ್ದೀನಿ. ಸೇಲ್ಸ್ ಅಮೌಂಟ್ ಬದಲು ಸಮ್ ಆಫ್ ಯೂನಿಟ್ ಸೋಲ್ಡ್ ಇದನ್ನು ತಗೋಬೇಕು. ಟಾಪ್ ಸೆಲ್ಲಿಂಗ್ ಪ್ರಾಡಕ್ಟ್ ಇಂಡಕ್ಷನ್ ಕುಕ್ ಟಾಪ್. ಫಿಲ್ಟರ್ಸ್ಗೆ ಹೋಗಿ, ವ್ಯಾಲ್ಯೂ ಫಿಲ್ಟರ್ಸ್ಗೆ ಹೋಗಿ, ಟಾಪ್ 10ಗೆ ಹೋಗಿ, ಬಾಟಮ್ ತಗೊಳ್ಳಿ. ಬಾಟಮ್ ಸೆಲ್ಲಿಂಗ್ ಪ್ರಾಡಕ್ಟ್ ಲ್ಯಾಪ್ಟಾಪ್. ವ್ಯಾಲ್ಯೂ ಫಿಲ್ಟರ್ಸ್ಗೆ ಹೋಗಿ ಕ್ಲಿಯರ್ ಫಿಲ್ಟರ್ ಮಾಡಿ. ರಿಪೋರ್ಟ್ ಪ್ರಾಡಕ್ಟ್ ವೈಸ್ ಆಲ್ಫಾಬೆಟಿಕ್ ಆರ್ಡರಲ್ಲಿ ಸಾರ್ಟ್ ಆಗಿದೆ. ವ್ಯಾಲ್ಯೂಸ್ ಕೂಡ ಸಾರ್ಟ್ ಮಾಡ್ಬೋದು. ವ್ಯಾಲ್ಯೂ ಮೇಲೆ ರೈಟ್ ಕ್ಲಿಕ್ ಮಾಡಿ, ಸಾರ್ಟ್ ಆಪ್ಷನ್ ಇದೆ, ಲಾರ್ಜೆಸ್ಟ್ ಸ್ಮಾಲೆಸ್ಟ್. ಇದರಿಂದನೇ ಹೈಯೆಸ್ಟ್ ರೆವಿನ್ಯೂ ಜನರೇಟ್ ಮಾಡಿರೋ ಪ್ರಾಡಕ್ಟ್ ಯಾವುದು, ಲೋಯೆಸ್ಟ್ ರೆವಿನ್ಯೂ ಜನರೇಟ್ ಮಾಡಿರೋ ಪ್ರಾಡಕ್ಟ್ಸ್ ಯಾವುದು ಅಂತ ತಿಳ್ಕೊಬೋದು. ಯೂನಿಟ್ ಸೋಲ್ಡನ್ನು ಕೂಡ ಸಾರ್ಟ್ ಮಾಡ್ತಾ ಇದ್ದೀನಿ. ಲಾರ್ಜೆಸ್ಟ್ ಸ್ಮಾಲೆಸ್ಟ್, ಟಾಪ್ ಸೆಲ್ಲಿಂಗ್ ಪ್ರಾಡಕ್ಟ್, ಬಾಟಮ್ ಸೆಲ್ಲಿಂಗ್ ಪ್ರಾಡಕ್ಟ್ ಇಲ್ಲಿಂದಲೂ ತಿಳ್ಕೊಬೋದು. ಮಲ್ಟಿ ಲೆವೆಲ್ ರಿಪೋರ್ಟ್ಸ್ ಕೂಡ ಕ್ರಿಯೇಟ್ ಮಾಡ್ಬೋದು. ಯೂನಿಟ್ ಸೋಲ್ಡ್ನ ಅನ್ಚೆಕ್ ಮಾಡ್ತೀನಿ. ರೀಜನ್ ಡ್ರ್ಯಾಗ್ ಮಾಡಿ ರೋರಲ್ಲಿ ಡ್ರಾಪ್ ಮಾಡ್ತೀನಿ. ಪ್ರಾಡಕ್ಟ್ ಸೋಲ್ಡ್ಗಿಂತ ಮೊದಲು ಡ್ರಾಪ್ ಮಾಡ್ತಾ ಇದ್ದೀನಿ. ರೀಜನ್ ವೈಸ್, ಪ್ರಾಡಕ್ಟ್ ವೈಸ್ ಸಮರಿ ರಿಪೋರ್ಟ್ ಕ್ರಿಯೇಟ್ ಆಗಿದೆ. ರೀಜನ್ ಲೇಬಲಲ್ಲಿರೋ ಮೈನಸ್ ಸೈನ್ ಕ್ಲಿಕ್ ಮಾಡಿ ರಿಪೋರ್ಟ್ನ ಕೊಲ್ಯಾಪ್ಸ್ ಮಾಡ್ಬೋದು. ಪ್ಲಸ್ ಸೈನ್ಗಳ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಎಕ್ಸ್ಪ್ಯಾಂಡ್ ಮಾಡ್ಬೋದು. ರೀಜನ್ಸ್ ಪ್ರಾಡಕ್ಟ್ಸ್ ಎರಡೂ ಒಂದೇ ಕಾಲಮಲ್ಲಿದೆ. ಇವೆರಡನ್ನು ಬೇರೆ ಬೇರೆ ಕಾಲಮಲ್ಲಿ ಫಾರ್ಮ್ಯಾಟ್ ಮಾಡ್ಬೋದು. ಡಿಸೈನ್ ಟ್ಯಾಬ್ಗೆ ಹೋಗಿ, ರಿಪೋರ್ಟ್ ಲೇಔಟಲ್ಲಿ ಡ್ರಾಪ್ ಡೌನ್ಗೆ ಹೋದರೆ ಶೋ ಇನ್ ಟ್ಯಾಬ್ಯುಲರ್ ಫಾರ್ಮ್ ಇದನ್ನು ಚೂಸ್ ಮಾಡಿದ್ರೆ ರೀಜನ್ ಪ್ರಾಡಕ್ಟ್ ಎರಡೂ ಬೇರೆ ಬೇರೆ ಕಾಲಮ್ಗಳಲ್ಲಿ ಬರುತ್ತೆ. ರೀಜನ್ ಕಾಲಮಲ್ಲಿರೋ ಬ್ಲ್ಯಾಂಕ್ ರೋಸ್ನ ಫಿಲ್ ಮಾಡ್ಬೋದು. ರಿಪೋರ್ಟ್ ಲೇಔಟ್ ಹೋಗಿ ರಿಪೀಟ್ ಆಲ್ ಐಟಮ್ ಲೇಬಲ್ಸ್ ಇದನ್ನು ಕ್ಲಿಕ್ ಮಾಡಿದ್ರೆ ರೀಜನ್ ಫೀಲ್ಡ್ಸ್ ಫಿಲ್ ಆಗಿವೆ. ಒಂದೊಂದು ರೀಜನ್ಗೂ ಸಬ್ ಟೋಟಲ್ಸ್ ಇವೆ, ಗ್ರ್ಯಾಂಡ್ ಟೋಟಲ್ ಕೂಡ ಇದೆ. ಸಬ್ ಟೋಟಲ್ ಫಾರ್ಮ್ಯಾಟ್ ಮಾಡೋದಕ್ಕೆ ಆಪ್ಷನ್ಗಳಿವೆ. ಇಲ್ಲಿ ಸಬ್ ಟೋಟಲ್ಗೆ ಹೋಗಿ ಡಿಸೈನ್ ಟ್ಯಾಬಲ್ಲಿ ಸಬ್ ಟೋಟಲ್ ಡ್ರಾಪ್ ಡೌನ್ಗೆ ಹೋದರೆ ಡು ನಾಟ್ ಶೋ ಸಬ್ ಟೋಟಲ್ ಇದನ್ನು ಕ್ಲಿಕ್ ಮಾಡಿದ್ರೆ ಸಬ್ ಟೋಟಲ್ಸ್ ಎಲ್ಲ ಆಫ್ ಆಗುತ್ತೆ. ಶೋ ಆಲ್ ಸಬ್ ಟೋಟಲ್ಸ್ ಅಟ್ ಬಾಟಮ್ ಆಫ್ ಗ್ರೂಪ್. ಈ ರಿಪೋರ್ಟಲ್ಲಿ ಒಂದೊಂದು ರೀಜನ್ ಕೆಳಗಡೆ ಸಬ್ ಟೋಟಲ್ಸ್ ತೋರಿಸ್ತಾ ಇದೆ. ಬೇಕಾದರೆ ಟಾಪಲ್ಲಿ ತೋರಿಸೋ ಥರನೂ ಮಾಡ್ಬೋದು. ಶೋ ಆಲ್ ಸಬ್ ಟೋಟಲ್ಸ್ ಅಟ್ ಟಾಪ್ ಆಫ್ ಗ್ರೂಪ್ ಇದನ್ನು ಕ್ಲಿಕ್ ಮಾಡಿದ್ರೆ ಸಬ್ ಟೋಟಲ್ಸ್ಗಳೆಲ್ಲ ಟಾಪಲ್ಲಿ ತೋರಿಸುತ್ತೆ.
ಈ ರಿಪೋರ್ಟ್ನ ಕಾಲಮ್ ವೈಸ್ ಅರೇಂಜ್ ಮಾಡ್ಬೋದು. ರೋನಲ್ಲಿರೋ ರೀಜನ್ನ ಡ್ರ್ಯಾಗ್ ಮಾಡಿ ಕಾಲಮಲ್ಲಿ ಡ್ರಾಪ್ ಮಾಡ್ತೀನಿ. ರೀಜನ್ ಫೀಲ್ಡ್ಸು ರೋ ಇಂದ ಕಾಲಮ್ಗೆ ಶಿಫ್ಟ್ ಆಗಿವೆ. ಈ ರಿಪೋರ್ಟಲ್ಲಿ 2 ಗ್ರ್ಯಾಂಡ್ ಟೋಟಲ್ಗಳಿವೆ. ಈ ಗ್ರ್ಯಾಂಡ್ ಟೋಟಲ್ ಪ್ರಾಡಕ್ಟ್ ವೈಸ್ ಗ್ರ್ಯಾಂಡ್ ಟೋಟಲ್, ಇದು ರೀಜನ್ ವೈಸ್ ಗ್ರ್ಯಾಂಡ್ ಟೋಟಲ್. ಗ್ರ್ಯಾಂಡ್ ಟೋಟಲ್ ಫಾರ್ಮ್ಯಾಟ್ ಮಾಡೋದು ಕೂಡ ಆಪ್ಷನ್ ಇವೆ. ಡಿಸೈನ್ ಟ್ಯಾಬಲ್ಲಿ ಗ್ರ್ಯಾಂಡ್ ಟೋಟಲ್ ಡ್ರಾಪ್ ಡೌನಲ್ಲಿ ಹೋದರೆ ಆಫ್ ಫಾರ್ ರೋಸ್ ಆ್ಯಂಡ್ ಕಾಲಮ್ಸ್ ಇದನ್ನು ಕ್ಲಿಕ್ ಮಾಡಿದ್ರೆ ಗ್ರ್ಯಾಂಡ್ ಟೋಟಲ್ಸ್ ಎಲ್ಲ ರಿಮೂವ್ ಆಗುತ್ತೆ. ಆನ್ ಮಾಡಿದ್ರೆ ಇವಾಗ ಆನಲ್ಲಿದೆ, 2 ತೋರಿಸ್ತಾ ಇದೆ. ಆನ್ ಫಾರ್ ರೋಸ್ ಓನ್ಲಿ, ಆನ್ ಫಾರ್ ಕಾಲಮ್ಸ್ ಓನ್ಲಿ. ಆನ್ ಫಾರ್ ಕಾಲಮ್ಸ್ ಓನ್ಲಿ ತಗೊಳ್ತೀನಿ. ಈಗ ಪ್ರಾಡಕ್ಟ್ ವೈಸ್ ಗ್ರ್ಯಾಂಡ್ ಟೋಟಲ್ ಎಲ್ಲ ರಿಮೂವ್ ಆಗಿದೆ, ರೋ ವೈಸ್ ಎಲ್ಲ ರಿಮೂವ್ ಆಗಿದೆ. ನಿಮ್ಗೆ ಹೇಗೆ ಬೇಕೋ ಹಾಗೆ ಫಾರ್ಮ್ಯಾಟಿಂಗ್ ಮಾಡ್ಕೋಬೋದು. ಈ ರಿಪೋರ್ಟಲ್ಲಿ 2 ಫಿಲ್ಟರ್ಗಳಿವೆ. ಈ ಫಿಲ್ಟರ್ ಇದ್ದ ಪ್ರಾಡಕ್ಟ್ಸ್ನ ಫಿಲ್ಟರ್ ಮಾಡ್ಬೋದು, ಇನ್ನೊಂದು ಫಿಲ್ಟರ್ ಇದೆ ಇಲ್ಲಿಂದ ರೀಜನ್ಸ್ನ ಫಿಲ್ಟರ್ ಮಾಡ್ಬೋದು. ಈ ಫಿಲ್ಟರ್ಗಳಲ್ಲದೆ ಫಿಲ್ಟರ್ ಲೇಔಟ್ ಇದೆ. ಇದರಿಂದ ಹೇಗೆ ಫಿಲ್ಟರ್ ಮಾಡೋದು ನೋಡೋಣ. ಸೇಲ್ ಟೈಪ್ನ ಡ್ರ್ಯಾಗ್ ಮಾಡಿ ಫಿಲ್ಟರ್ಸಲ್ಲಿ ಡ್ರಾಪ್ ಮಾಡ್ತೀನಿ. ಸೇಲ್ ಟೈಪ್ ಲೇಬಲ್ ಕ್ರಿಯೇಟ್ ಆಗಿದೆ. ಇಲ್ಲಿಂದ ಫಿಲ್ಟರ್ ಮಾಡಿ ಆನ್ಲೈನ್ ಸೇಲ್, ಆಫ್ಲೈನ್ ಸೇಲ್ 2 ರಿಪೋರ್ಟ್ಗಳು ತಗೋಬೋದು. ಮತ್ತೆ ಆಲ್ ಸೆಲೆಕ್ಟ್ ಮಾಡಿ 2 ಗ್ರ್ಯಾಂಡ್ ಟೋಟಲ್ ತಗೊಳ್ಳೋಣ. ಆನ್ ಫಾರ್ ರೋಸ್ ಆ್ಯಂಡ್ ಕಾಲಮ್ಸ್ ಇದು ತಗೋತಾ ಇದ್ದೀನಿ. ಒಂದು ಡೇಟಾಯಿಂದ ಆ ಡೇಟಾಗೆ ಡಿಸ್ಟರ್ಬ್ ಆಗದೇ ಇರೋ ಹಾಗೆ ಸಪ್ರೇಟಾಗಿ ಸಮ್ಮರೈಸ್ ರಿಪೋರ್ಟ್ಗಳು ಕ್ರಿಯೇಟ್ ಮಾಡೋದು ಹೇಗಂತ ನೋಡಿದ್ರಲ್ಲ. ಇನ್ಸರ್ಟ್ ಟ್ಯಾಬಲ್ಲಿ ರೆಕಮೆಂಡೆಡ್ ಪಿವೋಟ್ ಟೇಬಲ್ಸ್ ಇದೆ. ಕ್ಲಿಕ್ ಮಾಡಿದ್ರೆ ಕೆಲವು ಸಮ್ಮರೈಸ್ ರಿಪೋರ್ಟ್ಗಳು ನೋಡ್ಬೋದು. ಇಲ್ಲಿ ಕ್ಲಿಕ್ ಮಾಡಿದ್ರೆ ರೈಟ್ ಹ್ಯಾಂಡ್ ಸೈಡಲ್ಲಿ ಪ್ರಿವ್ಯೂ ನೋಡ್ಬೋದು. ಸುಮಾರು ರಿಪೋರ್ಟ್ಗಳಿವೆ. ನಮ್ಮ ಡೇಟಾ ಪ್ರಕಾರ ಎಕ್ಸೆಲ್ ರೆಡಿ ಟು ಯೂಸ್ ಸಮ್ಮರೈಸ್ ರಿಪೋರ್ಟ್ಗಳನ್ನ ಕ್ರಿಯೇಟ್ ಮಾಡಿ ಕೊಟ್ಟಿದೆ. ನಮಗೆ ಬೇಕಾಗಿರೋ ರಿಪೋರ್ಟ್ ಇದರಲ್ಲೇ ಇದ್ದರೆ ಇದರಲ್ಲೇ ಒಂದು ಚೂಸ್ ಮಾಡಿ ತಗೋಬೋದು. ಇದು ತಗೊಳ್ತಾ ಇದ್ದೀನಿ. ಒಂದು ಸಪರೇಟ್ ಶೀಟ್ ಕ್ರಿಯೇಟ್ ಮಾಡಿ ಅಲ್ಲಿ ಪಿವೋಟ್ ಟೇಬಲ್ ಇನ್ಸರ್ಟ್ ಆಗಿದೆ. ಪಿವೋಟ್ ಟೇಬಲ್ ಫೀಲ್ಡ್ಸ್ನ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡೋ ನೆಸೆಸಿಟಿನೂ ಇಲ್ಲ. ರೀಜನ್, ಸೇಲ್ಸ್ ಅಮೌಂಟ್ ಎರಡೂ ಆಲ್ರೆಡಿ ಫೀಲ್ಡ್ ಲೇಔಟಲ್ಲಿದೆ. ರೆಕಮೆಂಡೆಡ್ ಚಾರ್ಟ್ಸಿಂದ ಚಾರ್ಟ್ ಕೂಡ ತಗೋಬೋದು. ಕ್ಲಿಕ್ ಮಾಡಿದ್ರೆ ಕಾಲಮ್ ಚಾರ್ಟ್ ರೆಕಮೆಂಡ್ ಮಾಡ್ತಾ ಇದೆ. ಇಲ್ಲಿರೋ ಯಾವುದಾದ್ರೂ ಒಂದು ಡಿಸೈನ್ನ ಚೂಸ್ ಮಾಡಿ ತಗೋಬೋದು. ರೆಕಮೆಂಡೆಡ್ ಪಿವೋಟ್ ಟೇಬಲ್, ರೆಕಮೆಂಡೆಡ್ ಪಿವೋಟ್ ಚಾರ್ಟ್ ಎರಡೂ ತಗೋಬೋದು. ಮಾಡಿಫೈ ಕೂಡ ಮಾಡ್ಬೋದು. ರೀಜನ್ ಅನ್ಚೆಕ್ ಮಾಡಿ ಸೇಲ್ಸ್ ಪರ್ಸನ್ನ ಡ್ರ್ಯಾಗ್ ಮಾಡಿ ರೋನಲ್ಲಿ ಡ್ರಾಪ್ ಮಾಡ್ತಾ ಇದ್ದೀನಿ. ಪಿವೋಟ್ ಟೇಬಲ್, ಪಿವೋಟ್ ಚಾರ್ಟ್ ಎರಡೂ ಅಪ್ಡೇಟ್ ಆಗಿವೆ. ಪಿವೋಟ್ ಟೇಬಲಲ್ಲಿ ಇನ್ನೂ ಸಾಕಷ್ಟು ಫೀಚರ್ಗಳಿವೆ. ಅದನ್ನೆಲ್ಲ ಕಮಿಂಗ್ ಚಾಪ್ಟರ್ಸಲ್ಲಿ ನೋಡೋಣ. ಡಿಸ್ಕ್ರಿಪ್ಷನಲ್ಲಿ ಪ್ರಾಕ್ಟೀಸ್ ಫೈಲ್ ಇದೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಪಿವೋಟ್ ಟೇಬಲ್ ಪ್ರಾಕ್ಟೀಸ್ ಮಾಡುವಾಗ ಬಿಗಿನರ್ಸ್ಗೆ ಕೆಲವು ಕನ್ಫ್ಯೂಷನ್ಸ್ ಆಗ್ಬೋದು. ಅದಕ್ಕೋಸ್ಕರ ಕೆಲವು ಟಿಪ್ಸ್ ಕೊಡ್ತಾ ಇದ್ದೀನಿ. ಮೊದಲನೇದೇನೆಂದರೆ ಪಿವೋಟ್ ಟೇಬಲ್ ಫೀಲ್ಡ್ಸ್ ಇರೋ ಟಾಸ್ಕ್ ಪೇನೇ ಕೆಲವು ಸಲ ಡಿಸಪಿಯರ್ ಆಗಿಬಿಡುತ್ತೆ. ಸೆಲ್ ಪಾಯಿಂಟರ್ ಪಿವೋಟ್ ಟೇಬಲ್ ಒಳಗಡೆ ಇದ್ದಾಗ ಟಾಸ್ಕ್ ಪೇನ್ ನೋಡ್ಬೋದು. ಸೆಲ್ ಪಾಯಿಂಟರ್ನ ಹೊರಗಡೆ, ಟೇಬಲ್ ಹೊರಗಡೆ ಕ್ಲಿಕ್ ಮಾಡಿದಾಗ ಟಾಸ್ಕ್ ಪೇನ್ ಡಿಸಪಿಯರ್ ಆಗುತ್ತೆ. ಮತ್ತೆ ಟೇಬಲ್ ಒಳಗಡೆ ಕ್ಲಿಕ್ ಮಾಡಿದಾಗ ವಾಪಸ್ ಬರುತ್ತೆ. ಬೈ ಮಿಸ್ಟೇಕ್ ಏನಾದರೂ ಈ ಕ್ರಾಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಕ್ಲೋಸ್ ಮಾಡಿದರೆ ಸೆಲ್ ಪಾಯಿಂಟರ್ ಪಿವೋಟ್ ಟೇಬಲ್ ಒಳಗಡೆ ಇದ್ದರೂ ಕೂಡ ಟಾಸ್ಕ್ ಪೇನ್ ಬರೋದಿಲ್ಲ. ಹಾಗೇನು ಮಾಡಬೇಕಂದ್ರೆ ಪಿವೋಟ್ ಟೇಬಲ್ ಅನಲೈಸ್ ಟ್ಯಾಬ್ಗೆ ಹೋಗಬೇಕು. ಇಲ್ಲಿ ಫೀಲ್ಡ್ ಲಿಸ್ಟ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡಿದ್ರೆ ಟಾಸ್ಕ್ ಪೇನ್ ಮತ್ತೆ ವಾಪಸ್ ಬರುತ್ತೆ.
ಈಗ ಸೆಲ್ ಪಾಯಿಂಟರ್ ಪಿವೋಟ್ ಟೇಬಲ್ ಒಳಗಡೆ ಇದೆ. ಇನ್ಸರ್ಟ್ ಟ್ಯಾಬಲ್ಲಿ ರೆಕಮೆಂಡೆಡ್ ಪಿವೋಟ್ ಟೇಬಲ್ಸ್ನ ಇನ್ಸರ್ಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ನಾವು ಆಲ್ರೆಡಿ ಪಿವೋಟ್ ಟೇಬಲ್ ರಿಪೋರ್ಟ್ ಫೀಲ್ಡಲ್ಲಿದ್ದೀವಿ. ಪಿವೋಟ್ ಟೇಬಲ್ ರೆಕಮೆಂಡೆಡ್ ಪಿವೋಟ್ ಟೇಬಲ್ನ ಇನ್ಸರ್ಟ್ ಮಾಡಬೇಕಾದ್ರೆ ಸೆಲ್ ಪಾಯಿಂಟರ್ನ ಡೇಟಾನಲ್ಲಿ ಕ್ಲಿಕ್ ಮಾಡಬೇಕು. ಈಗ ರೆಕಮೆಂಡೆಡ್ ಪಿವೋಟ್ ಟೇಬಲ್ಸ್ ಟ್ಯಾಬ್ ಆ್ಯಕ್ಟಿವೇಟ್ ಆಗಿದೆ. ಸೆಲ್ ಪಾಯಿಂಟರ್ನ ಪಿವೋಟ್ ಟೇಬಲ್ ಒಳಗಡೆ ಕ್ಲಿಕ್ ಮಾಡಿದ್ರೆ ಪಿವೋಟ್ ಟೇಬಲ್ ಅನಲೈಸ್ ಟ್ಯಾಬ್ ಸಿಗುತ್ತೆ, ಡಿಸೈನ್ ಟ್ಯಾಬ್ ಸಿಗುತ್ತೆ. ಹೊರಗಡೆ ಕ್ಲಿಕ್ ಮಾಡಿದ್ರೆ ಅವೆರಡು ಟ್ಯಾಬ್ಸ್ ಡಿಸಪಿಯರ್ ಆಗುತ್ತೆ. ಮತ್ತೆ ಒಳಗಡೆ ಕ್ಲಿಕ್ ಮಾಡಿದ್ರೆ ಮತ್ತೆ ನೋಡ್ಬೋದು. ಪ್ರಾಕ್ಟೀಸ್ ಮಾಡುವಾಗ ಏನೇ ಕನ್ಫ್ಯೂಷನ್ಸ್ ಆದ್ರೂ ಪಿವೋಟ್ ಟೇಬಲ್ ಒಳಗಡೆ ರೈಟ್ ಕ್ಲಿಕ್ ಮಾಡಿದ್ರೆ ಸುಮಾರು ಆಪ್ಷನ್ಗಳಿವೆ, ಇಲ್ಲೇ ಆನ್ಸರ್ ನಿಮಗೆ ಸಿಕ್ಬಿಡುತ್ತೆ.